ಎಸ್, ಇವಾಗ ಅರ್ಜುನ್ ಸರ್ ಅವರ ಸ್ಟುಡಿಯೋದಲ್ಲಿ ಇದೀವಿ. ಅವರ ಫೇವ್ರೆಟ್ ಜಾಗ ಇದು ಅಂತ ಹೇಳಿದ್ರೆ ತಪ್ಪಲ್ಲ. ಮೋಸ್ಟ್ ಆಫ್ ದ ಟೈಮ್ ಇಲ್ಲೇ ಸ್ಪೆಂಡ್ ಮಾಡ್ತೀರಾ ಅಂತ ಕೇಳ್ಪಟ್ಟಿ ಸರ್. ಸೊ ಈ ಸ್ಟುಡಿಯೋ ಸ್ಪೆಷಾಲಿಟಿ, ಈ ಜಾಗ ಒಂದು ಏನಂತಂದರೆ, ಇಲ್ಲಿ ಬಂದ್ಬಿಟ್ರೆ ಎಲ್ಲನೂ ಮರ್ತೋಗುತ್ತೆ, ಜಗತ್ತು ಮರ್ತೋಗುತ್ತೆ, ಈ ಕಷ್ಟ ಸುಖ ಎಲ್ಲ ಮರ್ತೋಗ್ಬಿಡುತ್ತೆ. ಇಲ್ಲಿ ನಾವು ಮಾತ್ರ ಇರ್ತೀವಿ. ಮೋಸ್ಟ್ ಬ್ಯೂಟಿಫುಲ್ ಥಿಂಗ್ ಆಫ್ ಮೈ ಲೈಫ್ ಇಸ್ ಲರ್ನಿಂಗ್ ಮೇಡಮ್. ನನ್ನ ಪಾಲಿಸಿ ಒಂದೇ, ಸಕ್ಸಸ್ ಅಂದರೆ ನೆನ್ನೆಗಿನ್ನ ಇವತ್ತು ಎಷ್ಟು ಬೆಟರ್ ಆಗಿದ್ದೀವಿ ಅಷ್ಟೇ. ಇನ್ನು ನಾಳೆ ಎಷ್ಟಿರ್ತೀವಿ ಅಥವಾ ನನಗಿನ ಜಾಸ್ತಿ ಯಾರಿದ್ದಾರೆ ಕಮ್ಮಿ ಇದ್ದಾರೆ ಅದು ಲೆಕ್ಕ ಇಲ್ಲ. ನಾನು ನೆನ್ನೆಗಿನ ಇವತ್ತು, ನೆನ್ನೆ ಗೊತ್ತಿಲ್ಲದೆ ಇರೋದು ಇವತ್ತೇನೋ ಗೊತ್ತಾಯ್ತು ಅನ್ನೋದಷ್ಟೇ. ಅದು ಇಲ್ಲಿ ಸಿಗುತ್ತೆ ನನಗೆ. ಈ ಜಾಗದಲ್ಲಿ ನೀವು ಇಮೋಷನಲ್ ಆಗಿದ್ಯಾ? ಈ ಜಾಗದಲ್ಲಿ ನೀವು ಒಬ್ಬರೇ ಇದ್ದಿದ್ಯಾ? ಈ ಜಾಗದಲ್ಲಿ ಏನಾದ್ರೂ ಬೇಜಾರಾದ್ರೆ ನಾನು ಈ ಜಾಗಕ್ಕೆ ಬಂದ್ರೆ ನನಗೆ ಐ ಬಿ ಆಲ್ ರೈಟ್ ಅನ್ನೋ ಥರ ಏನಾದ್ರು ಇದೆಯಾ ಈ ಪ್ಲೇಸ್? ಈ ಜಾಗನ ನಾನು ಮಿಸ್ ಮಾಡಿದ್ದು ನನ್ನ ಸಿನಿಮಾ ಡೈರೆಕ್ಷನ್ಗೆ ಹೋದಾಗ ಒಂದು 1.5 years ಸ್ಟುಡಿಯೋ ಕಡೆ ಬರೋಕ್ಕಾಗಿಲ್ಲ ನನಗೆ. ಆವಾಗ ನನಗೆ ಸ್ಟುಡಿಯೋ ನೆನೆಸ್ಕೊಂಡ್ರೇ ದುಃಖ ಆಗೋದು, ಒಂಥರ ಕರಳು ಕಿವಿಚ್ದಂಗೆ ಆಗೋದು. ಅದಾಗಿ ಒಂದು 6 ತಿಂಗಳು 7 ತಿಂಗಳು ಗ್ಯಾಪ್ ಆಗಿ ಸ್ಟುಡಿಯೋ ಒಳಗಡೆ ಬಂದಾಗ ಐ ವಾಸ್ ವೆರಿ ಎಮೋಷ್ನಲ್. ಎಲ್ಲ ಮುಟ್ಟಿ ನೋಡಿದೆ ಒಂದ್ಸತಿ, ಎಷ್ಟು ದಿನ ನಿಮ್ಮನ್ನೆಲ್ಲ ಬಿಟ್ಟು ದೂರ ಇದ್ನಲ್ಲ. ಈ ಜಾಗ ಸರ್ ನಿಮ್ಮ ಲೈಫಲ್ಲಿ ಎಷ್ಟು ಪ್ರಿಯಾರಿಟಿ ಆ್ಯಂಡ್ ಎಷ್ಟು ಸ್ಥಾನ ತುಂಬಿದೆ? ಇದು ಹೋಗ್ತಾ ಹೋಗ್ತಾ ನನಗೆ ಗೊತ್ತಾಯ್ತು ಮೇಡಮ್, ಏನಂದರೆ ಮೈ ಲೈಫ್ ಇಸ್ ಓನ್ಲಿ ದಿಸ್. ಇದನ್ನು ಮೀರಿ ನಾನು ಇನ್ನೇನು ಮಾಡೋಕ್ಕಾಗಲ್ಲ ಅನ್ನೋದು ಫಿಕ್ಸ್ ಆಗೋಯ್ತು. ಯಾಕಂದರೆ ಎಷ್ಟೊಂದು ಸತಿ ನನಗೆ ಈ ಇದರಿಂದ ನೀವು ಹೇಳ್ದಂಗೆ ಈಗ ಫ್ಯಾಮಿಲಿ ಟೈಮ್ ಕೊಡೋಕ್ಕಾಗಿಲ್ಲ, ಅಥವಾ ನನ್ನ ವೈಫ್ ಮೈಸೂರಲ್ಲಿ ಎಲ್ಲೋ ಇದ್ದಾರೆ, ನನ್ನ ಮಗಳು ಬೆಳೆದಿದ್ದು ನಾನು ನೋಡಿಲ್ಲ, ಅಥವಾ ಇನ್ನು ಏನೇನೋ ಚಾಲೆಂಜಸ್ ಇದೆ. ಅದೆಲ್ಲವೂ ಯಾಕೆ ಸಿಗ್ತಾಯಿಲ್ಲ, ಯಾಕೆ ಆಗ್ತಾಯಿಲ್ಲ ಅಂತ ಯೋಚನೆ ಮಾಡೋ ಕೆಲವು ಟೈಮ್ ಇತ್ತು. ಬಟ್ ಆಮೇಲೆ ನನಗೆ ಗೊತ್ತಾಗೋದು ನನ್ನ ಲೈಫ್ ಇಷ್ಟೇ, ನನ್ನ ಡಿಸೈನ್ ಆಗಿರೋದೇ ಇದಕ್ಕೆ. ಇದನ್ನು ಅಕ್ಸೆಪ್ಟ್ ಮಾಡ್ಬಿಡು, ಇದು ಹೀಗೆ ಇರುತ್ತೆ, ಇದರಲ್ಲಿ ಇದೆಲ್ಲ ನಿನ್ಗೇನು ಸಿಕ್ಕಿಲ್ಲ, ಅದ್ರ ಬದಲು ಏನು ಸಿಕ್ಕಿದೆ ಇದಕ್ಕೆ ಅಂತಲೇ ಹುಟ್ಟಿದ್ದೀನಿ, ಇಲ್ಲಿ ನಾನು ಏನು ಬೆಸ್ಟ್ ಮಾಡೋಕ್ಕಾಗತ್ತೆ ಇದನ್ನು ಮಾಡ್ಕೊಂಡು ಹೋಗೋದು. ಫಸ್ಟ್ ಮೂವಿ ನೀವು ಮ್ಯೂಸಿಕ್ ಕಂಪೋಸ್ ಮಾಡಿದಾಗ ಈಗ ಕಂಪೋಸ್ ಮಾಡಬೇಕು, ಏನು ಡಿಫ್ರೆನ್ಸು? ಫಸ್ಟ್ ಮೂವಿನ ಹೇಗೆ ಕನ್ಸಿಡರ್ ಮಾಡಿದ್ರಿ? ಇವಾಗ ಬರೋ ಸಿನಿಮಾಗಳನ್ನ ಇಷ್ಟು ಎಕ್ಸ್ಪೀರಿಯನ್ಸ್ ಸಿಕ್ಕಿದೆ, ಇವಾಗ ಹೇಗೆ ಕನ್ಸಿಡರ್ ಮಾಡ್ತೀರಿ? ಫಸ್ಟ್ ಮೂವಿಗೆ ಅಂದರೆ ಕಾನ್ಫಿಡೆನ್ಸ್ ಡಿಫ್ರೆನ್ಸ್ ಇದೆ. ಮೊದಲನೇ ಮಾಡ್ಬೇಕಾದ್ರೆ ಕಾನ್ಫಿಡೆನ್ಸ್ ಲೆವೆಲ್ ತುಂಬ ಇಲ್ಲ, ನಮ್ಮ ಕೈಲಿ ಮಾಡೋಕ್ಕಾಗತ್ತಾ, ಅಥವಾ ಡೈರೆಕ್ಟ್ರ್ ಯಾರೋ ಎದುರುಗಡೆ ಕೂತ್ಕೊಂಡಿದ್ದಾಗ ಅವ್ರ ಎದುರುಗಡೆ ಕಂಪೋಸ್ ಮಾಡಿ ತೋರಿಸೋ ಕಾನ್ಫಿಡೆನ್ಸ್, ಇದೆಲ್ಲ ಮೊದಲನೇ ಸಿನಿಮಾದಲ್ಲಿ ಅಷ್ಟೊಂದು ಇರಲಿಲ್ಲ. ಈಗ ಕಾನ್ಫಿಡೆನ್ಸ್ ಲೆವೆಲ್ ಭಾಳ ಎಕ್ಸ್ಪೀರಿಯನ್ಸಿಂದ ಬಂದಿದೆ. ಸೊ ನಾನು ಯಾವ ಹಾಡೂ ಮಾಡಿ ಮೊಬೈಲಲ್ಲಿ ಕಳಿಸಿದ್ದು ಮಾಡೋದಿಲ್ಲ. ನಾನು ಕಂಪೋಸ್ ಮಾಡ್ಬೇಕಂದ್ರೆ ಲಿರಿಕ್ ರೈಟರ್ ಇರಬೇಕು, ಡೈರೆಕ್ಟರ್ ಇರಬೇಕು, ಮುಖ್ಯವಾಗಿ ಇವರಿಬ್ಬರು ಇರಬೇಕು, ಒಂದು ಸಿಂಗರ್ ಇರ್ತಾರೆ. ಸೊ ನಾವು ಕೂತ್ಕೊಂಡು ಎದುರುಗಡೆನೇ ನಾನು ಮಾಡೋದು. ಸೊ ಒಂದು ಟ್ಯೂನ್ಗೆ ಎಷ್ಟು ಆಪ್ಷನ್ಸ್ ಬೇಕಾದ್ರೂ ಕೊಡ್ತೀನಿ. ಸೊ ಇಂಟ್ರಾಕ್ಷನಲ್ಲಿ ಮಾಡ್ತೀವಿ ಎದುರುಗಡೆನೆ. ಸೊ ದಟ್ ಪ್ರೋಸೆಸ್ ಭಾಳ ಚೆನ್ನಾಗಿರುತ್ತೆ. ನೀವು ಕಂಪೋಸ್ ಮಾಡಿರೋ ಇಷ್ಟು ಸಾಂಗ್ಗಳಲ್ಲಿ ನಿಮ್ಮ ಫೇವ್ರೆಟ್ ಸಾಂಗ್ಸ್ ಯಾವುದು, ಮತ್ತೆ ನಿಮ್ಮ ಫೇವ್ರೆಟ್ ಸಿಂಗರ್ ಯಾರು? ಮೇಡಮ್, ಆ್ಯಕ್ಚುಲಿ ಒಂದೊಂದು ಹಾಡು ಮಾಡಬೇಕಾದ್ರೆ ಆವತ್ತಿನ ದಿನಕ್ಕೆ ಆ ಹಾಡು ಫೇವ್ರೇಟ್ ಆಗೋವರೆಗೂ ಮಾಡ್ತೀವಿ ಮೇಡಮ್. ಸೊ ನನಗೆ ಫೇವ್ರೇಟ್ ಇಲ್ಲದೆ ಯಾವ ಪೀಸ್ ಮ್ಯೂಸಿಕ್ ಆಚೆ ಹೋಗಲ್ಲ. ಬಟ್ ಅದು ಆಚೆ ಹೋದ್ಮೇಲೆ ಜನಕ್ಕೆ ಫೇವ್ರೇಟ್ ಆಗುತ್ತಾ ಇಲ್ವಾ ನನಗೆ ಗೊತ್ತಿಲ್ಲ. ಸೊ ನಿಮ್ಮ ಕಂಪೋಸಿಷನ್ ಹಾಡುಗಳನ್ನ ಬೇರೆ ಸಿಂಗರ್ ಸ್ಟೇಜ್ ಮೇಲೆಲ್ಲ ಪರ್ಫಾರ್ಮ್ ಮಾಡಿದಾಗ, ಫಾರ್ ಎಕ್ಸಾಂಪಲ್ ಈಗ ಸಾರಿಗಾಮಪದಲ್ಲೇ ಮಾಡಿದಾಗ, ಹೌ ಯು ಫೀಲ್? ಆ ಮೂಮೆಂಟ್ ಹೇಗೆ ಫೀಲ್ ಮಾಡ್ತೀರಾ? ತುಂಬ ಚೆನ್ನಾಗಿರುತ್ತೆ. ಯಾಕಂದರೆ ಫಸ್ಟ್ ಮ್ಯೂಸಿಕ್ ಮಾಡಿದಾಗ ನಂದು ಒಂದೇ ಒಂದು ಹಾಡು ರೇಡಿಯೋನಲ್ಲಿ ಬಂದರೆ ಸಾಕಪ್ಪ, ನನ್ನ ಹಾಡು ರೇಡಿಯೋನಲ್ಲಿ ಬರ್ತಾಯಿದೆ ಅಂತ ಕೇಳೋದೇ ಒಂದು ಖುಷಿ. ಯಾಕಂದರೆ ಬಿಗಿನಿಂಗ್ ಮಾಡಿದಂಥ ಯಾವ ಫಿಲ್ಮ್ಗಳು ರೇಡಿಯೋಗೂ ಎಂಟ್ರ್ ಆಗ್ತಾ ಇರಲಿಲ್ಲ ಸಾಂಗ್ಸ್ ನಂದು. ಆಮೇಲೆ ಯುಗ ಅನಿಸುತ್ತೆ ಮೊದಲನೇ ಸ್ಟಾರ್ ಅಂತ ನಾನು ಮಾಡಿದ್ದು, ದುನಿಯಾ ವಿಜಯ್ ಅವ್ರದ್ದು. ಸೊ ಅವಾಗ ನನ್ನ ಸಾಂಗ್ ರೇಡಿಯೋನಲ್ಲಿ ಬಂತು. ಅವಾಗ ಐ ಫೆಲ್ಟ್ ವೆರಿ ಹ್ಯಾಪಿ, ಅಪ್ಪ ನನ್ನ ಸಾಂಗ್ ಕೊನೆಗೆ ಬಂತಲ್ಲ ಅಂತ. ಮೋಸ್ಟ್ ಫೇವ್ರೇಟ್ ಸಿಂಗರ್? SPB ಸರ್. ಅವರ ಸಿಂಗಿಂಗ್ ಅಂದರೆ ಒಂದೇ ಹೆಸರು ನನ್ನ ಪ್ರಕಾರ. ಅವ್ರು ಹಾಡ್ದಿರೋ ಸ್ಟೈಲೇ ಇಲ್ಲ. ಫಿಲ್ಮ್ ಸಿಂಗಿಂಗ್ ಅಂತ ಬಂದರೆ ಅವ್ರು ಮಾಡಿರೋ ಸಾಧನೆ ಮಾಡೋದು ಭಾಳ ಕಷ್ಟ ಇದೆ. ನಿಮ್ಮ ಪ್ರಾಡಕ್ಟ್ಗಳಾಗಿ ಹೊರಗಡೆ ಬಂದಿರೋ ಸಿಂಗರ್ಸಲ್ಲಿ ನಿಮ್ಮ ಫೇವ್ರೆಟ್ ಸಿಂಗರ್ ಯಾರು? ಒಬ್ಬೊಬ್ಬರಿಗೂ ಒಂದೊಂದು ಸ್ಟೈಲ್ ಇದೆ ಮೇಡಮ್. ಐ ಲೈಕ್ ಎವ್ರಿ ಒನ್. ಸರ್, ಸಾಕಷ್ಟು ವಿಚಾರಗಳನ್ನ ಮಾತಾಡಿದ್ದೀರಾ. ನಿಮ್ಮ ಹುಡುಗರು ಕೂಡ ನಿಮ್ಮ ಬಗ್ಗೆ ಮಾತಾಡಿದ್ದಾರೆ ಸರ್, ಅದನ್ನು ನೋಡ್ಕೊಂಡು ಬರ್ಬೇಕು. ನನ್ನ ಹೆಸರು ಕಿರಣ್ ಅಂತ. ನಾನು ಅರ್ಜುನ್ ಜನೇಸರ್ ಸ್ಟುಡಿಯೋದಲ್ಲಿ ಮ್ಯಾನೇಜರ್ ಆಗಿ ವರ್ಕ್ ಮಾಡ್ತಾ ಇದ್ದೀನಿ. ಅವರಿಂದ ನಾನು ತುಂಬಾ ಕಲ್ತಿದ್ದೀನಿ. ನಮ್ಮ ಸ್ಟುಡಿಯೋದಲ್ಲಿ ಸುಮಾರು ಜನ ವರ್ಕ್ ಮಾಡ್ತಾ ಇದ್ದಾರೆ. ಎಲ್ಲರನ್ನೂ ಒಂದೇ ಥರ ಫ್ರೆಂಡ್ಸ್ ಥರ ಟ್ರೀಟ್ ಮಾಡ್ತಾರೆ, ಬ್ರದರ್ಸ್ ಥರ ಟ್ರೀಟ್ ಮಾಡ್ತಾರೆ. ಎವ್ರಿ ಡೇ ಮಾರ್ನಿಂಗ್ 9 o'clock ಅಷ್ಟಲ್ಲಿ ನಾವು ಇನ್ನೂ ಸಮ್ಟೈಮ್ಸ್ ಲೇಟ್ ಮಾಡಿರ್ತೀವಿ, ಬಟ್ ಅರ್ಜುನ್ ಸರ್ ಯಾವತ್ತೂ ಆನ್ ಟೈಮಲ್ಲಿ ಸ್ಟುಡಿಯೋಲಿ ಇರ್ತಾರೆ. ಅರ್ಜುನ್ ಸರ್ಗೆ ಆರೋಗ್ಯ, ಆಯಸ್ಸು, ಯಶಸ್ಸನ್ನು ತಾಯಿ ಓಂ ಶಕ್ತಿ ತಾಯಿ ಕೊಟ್ಟು ಕಾಪಾಡಲಿ ಅಂತ ನಾನು ನನ್ನ ಮನಸ್ಫೂರ್ತಿ
ಕೇಳ್ಕೊತಾ ಇದ್ದೀನಿ. ಹಾಯ್, ನನ್ನ ಹೆಸರು ಶರಣ್ ರಾವ್ ಅಂತ. ಸೊ ನಾನು ಅರ್ಜುನ್ ಸರ್ಗೆ ಪ್ರೋಗ್ರಾಮರ್ ಮತ್ತೆ ಮ್ಯೂಸಿಕ್ ಪ್ರೊಡ್ಯೂಸರ್. ನಂಗೆ ಅರ್ಜುನ್ ಸರ್ ಒಂದು 10 ವರ್ಷ ಮೇಲಿಂದ ಗೊತ್ತು. ತುಂಬಾ ಸಲ ನಮಗೆ ಈ ಒಂದು ಗ್ರೇಟ್ ವಾಲ್ ತರ ನಿಂತ್ಕೊಂಡ್ಬಿಟ್ಟಿದ್ದಾರೆ. ಎಂಡ್ ಮೂಮೆಂಟ್ ಅಲ್ಲಿ ರಿಲೀಸ್ ಟೈಮು ಎಷ್ಟೋ ಸಲ ಅವರೇ ಏನಾದ್ರು ಕರೆಕ್ಷನ್ಸ್ ಇದ್ರೆ ಅವರೇ ಮಾಡ್ಕೊಂಡ್ಬಿಡ್ತಾರೆ. ಸೊ ನಮ್ಗೇನು ಆ ಥರ ಏನು ಪ್ರೆಷರ್ ಮಾಡಲ್ಲ. ಏನಾದ್ರು ತುಂಬಾ ವರ್ಕ್ಗಳೆಲ್ಲ ಇದ್ರೆ ಸಡನ್ ಆಗಿ ಹೇಳ್ಬಿಡ್ತಾರೆ ಮಧ್ಯಾಹ್ನ ಮೇಲೆ, ಆಯ್ತೆಲ್ಲ ರಜಾ ತಗೊಂಬೋಣ ಇವತ್ತು, ನಾನೊಂದು ಒಳ್ಳೆ ಕುಕ್ ಮಾಡ್ತೀನಿ, ಒಳ್ಳೆ ಬಿರಿಯಾನಿ ಏನಾದರೂ ಮಾಡ್ತೀನಿ ಅಥವಾ ಏನಾದರೂ ಒಂದು ಗ್ರೇವಿ ಥರ ಮಾಡ್ತೀನಿ. ಸರ್ ತುಂಬ ಜನ ಗೊತ್ತಿಲ್ಲ, ಈಸ್ ಅ ವಂಡರ್ಫುಲ್ ಕುಕ್. ಹಾಯ್, ನಾನು ಸಂಜಯ್ ಅಂತ. ಅರ್ಜುನ್ ಸರ್ ಹತ್ರ ಮ್ಯೂಸಿಕ್ ಪ್ರೊಡ್ಯೂಸರ್, ಪ್ರೋಗ್ರಾಮರ್ ಮತ್ತೆ ಆರ್ಕೆಸ್ಟ್ರೇಟರ್ ಆಗಿ ಕೆಲಸ ಮಾಡ್ತೀನಿ. ಸೊ ಸರ್ ಬಂದು ಯಾವತ್ತೂ ಅಂದ್ರೆ ಒಂಥರ ಬಾಸ್ ತರ ಇಲ್ವೇ ಇಲ್ಲ ಯಾರ ಜೊತೆಗಾಗ್ಲಿ ಸ್ಟುಡಿಯೋಲ್ಲಿ. ಸೊ ಮೋರ್ ಆಫ್ ಲೈಕ್ ಬ್ರದರ್. ನನ್ಗಂತೂ ಪರ್ಸನಲಿ ಅಂದ್ರೆ ತುಂಬಾ ಕಲ್ತಿದ್ದೀನಿ ಅವರಿಂದ, ಅಲ್ಲಿ ಲೈಫ್ ಆಗಲಿ ಮ್ಯೂಸಿಕ್ ಆಗಲಿ ಎಲ್ಲಾದ್ರೂ. Hi, I'm Manish, music producer and rhythm programmer for Arjun sir. He used to teach a lot. We don't know how he's so updated also. So he teaches every new things in the music. More than that, he is a great human being. I wish him all the best for the 45 movie also. ನನ್ನ ಹೆಸರು ಮಧು ಅಂತ. ಹಾಯ್ ಅರ್ಜುನ್ ಸರ್, ಹೇಗಿದ್ದೀರಾ? ನಾವು ನೀವು ಪರಿಚಯ ಆಗಿ ಒಂದು 25 ವರ್ಷ ಆಗಿರ್ಬೋದು. ನಾವು ನೀವೆಲ್ಲ ಕಾಲೇಜಿಗೆ ಹೋಗ್ಬೇಕಾರೆ ಎಲ್ಲ ನೆನಪುಗಳು ತೀಟೆ ಮಾಡ್ತಾ ಇದ್ದು ಅದೆಲ್ಲ ತುಂಬ ಮೆಮೊರೇಬಲ್ ಆಗಿದೆ. ನೀವು ಎಷ್ಟೇ ಟೆನ್ಷನ್ ಇದ್ರು ಪ್ರಕಾಶ್ ಮಾಸ್ಟರ್ ಬಂದಾಗ ಮಾತ್ರ ಯಾವಾಗಲೂ ಖುಷಿಯಾಗಿ ನಗ್ನಗ್ತಾ ಇರ್ತೀರಾ, ಒಂಥರ ಮಗು ಥರ ಆಗ್ಬಿಡ್ತೀರಾ ಅವ್ರು ಬಂದರೆ. ನೀವು ಪ್ರತಿ ಸಣ್ಣ ನಮ್ಗೆ ಹೇಳ್ತಾ ಇದ್ದೀರಿ ಮ್ಯೂಸಿಕ್ ಬಗ್ಗೆ, ನಾವು ಎ ರೆಹಮಾನ್ ಥರ ಬೆಳಿಬೇಕು, ಎ ರೆಹಮಾನ್ ಥರ ಬೆಳಿಬೇಕು ಅಂತ. ಇವತ್ತು ನೀವು ಕರ್ನಾಟಕದ ಎ ರೆಹಮಾನ್ ಆಗೇ ಬೆಳೆದಿದ್ದೀರಾ. ಮಾಂತ್ರಿಕ ಮ್ಯೂಸಿಕ್ ಡೈರೆಕ್ಟರ್ ಆಗಿದ್ದೀರಾ, ಮಾಂತ್ರಿಕ ಡೈರೆಕ್ಟರ್ ಆಗ್ತಾ ಇದ್ದೀರಾ 45 ಫಿಲಮ್ಗೆ. ನಿಮಗೆಲ್ಲ ಒಳ್ಳೇದಾಗಲಿ.